ಫ್ರೆಂಡ್ಸ್ ನಮಸ್ತೆ. ಇಂಗ್ಲಿಷ್ ಈಸಿ ಗುರು ಚಾನಲ್ಗೆ ತಮಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯಿಂದ ಒಂದು ಪ್ರಮುಖ ಸುದ್ದಿಯನ್ನು ತೆಗೆದುಕೊಂಡು ಅಫ್ಘಾನಿಸ್ತಾನದಲ್ಲಿ ಒಂದು ಪ್ರಬಲವಾದ ಭೂಕಂಪ ನಿನ್ನೆ ರಾತ್ರಿ ಜರುಗಿತು. ಇದು ಸುದ್ದಿ. ಈ ಸುದ್ದಿಯನ್ನ ನಾವು ಗಮನದಲ್ಲಿಟ್ಟುಕೊಂಡು ಅನೇಕ ಇಂಗ್ಲಿಷ್ ಪದಗಳನ್ನ, ಅಬ್ಜೆಕ್ಟಿವ್ಸ್, ಪ್ರಿಪೋಸಿಷನ್ಸ್ ಅನ್ನ, ಅವುಗಳ ಕನ್ನಡ ಅರ್ಥವನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ಫ್ರೆಂಡ್ಸ್, ಓವರ್ 800 ಕಿಲ್ಡ್ ಅಂತ ಇದೆ. ಇಲ್ಲಿ ಓವರ್ ಅಂತಂದ್ರೆ ಹೆಚ್ಚು, ಮೇಲು ಅನ್ನುವಂತ ಅರ್ಥ ಬರುತ್ತೆ. ಓವರ್ಗೆ ತುಂಬಾ ಅರ್ಥಗಳಿದೆ. ಸಂದರ್ಭಕ್ಕೆ ತಕ್ಕಂತೆ ಅದರ ಅರ್ಥ, ಮೀನಿಂಗ್ ಚೇಂಜ್ ಆಗುತ್ತೆ. ಈಗ ಕ್ರಿಕೆಟ್ ಅಲ್ಲಿ 6 ಬಾಲ್ಗಳಿಗೆ ಓವರ್ ಅಂತ ಕರೀತಾರೆ. ಇಟ್ಸ್ ಓವರ್, ಮೈ ಲಂಚ್ ಇಸ್ ಓವರ್ ಅಂತಂದ್ರೆ ಮುಗೀತು ಅನ್ನುವಂತ ಅರ್ಥ ಬರುತ್ತೆ. ಇಲ್ಲಿ ಓವರ್ 800 ಕಿಲ್ಡ್ ಅಂತಂದ್ರೆ ಮೋರ್ ದೆನ್ 800 ಪೀಪಲ್ ಗಾಟ್ ಕಿಲ್ಡ್. ಭೂಕಂಪ ಆಯ್ತಲ್ಲ, ಅದರಿಂದಾಗಿ 800ಕ್ಕಿಂತ ಹೆಚ್ಚು ಜನರು. ಸೊ ಓವರ್ ಅಂತಂದ್ರೆ ಹೆಚ್ಚು. ಓವರ್ 800 ಪೀಪಲ್ ಲಾಸ್ಟ್ ದೇರ್ ಲೈವ್ಸ್ ಅಂತಂದ್ರೆ ಪ್ರಾಣ. 800ಕ್ಕಿಂತ ಹೆಚ್ಚು ಜನರು ತಮ್ಮ ಜೀವವನ್ನ ಕಳೆದುಕೊಂಡ್ರು. ನೆಕ್ಸ್ಟ್ ಏನಿದೆ ನೋಡಿ ಫ್ರೆಂಡ್ಸ್, ಕಿಲ್ಡ್ ಅಂತ ಇದೆ. ಪಾಸ್ಟ್ ಟೆನ್ಸ್. ಕಿಲ್ ಅಂತಂದ್ರೆ ಗೊತ್ತು ನಮ್ಗೆ, ಸಾವನ್ನಪ್ಪು ಅಥವಾ ಬೇರೆಯವರನ್ನ ಸಾಯಿಸೋದು. ಇದನ್ನ ಪಾಸ್ಟ್ ಟೆನ್ಸ್ ಮಾಡ್ಬೇಕು ಅಂತಂದ್ರೆ ಇದು ರೆಗ್ಯುಲರ್ ವರ್ಬ್ ಪಕ್ಕದಲ್ಲಿ ಹೀಡಿ ಆಡ್ ಮಾಡೋದಷ್ಟೇ. ಸೊ ಕಿಲ್ಡ್ ಅಂತಂದ್ರೆ ಕೊಲ್ಲಲ್ಪಟ್ಟರು, ಸಾವನ್ನಪ್ಪಿದರು ಅನ್ನುವಂತ ಅರ್ಥ ಬರುತ್ತೆ. ಮೆನಿ ಪೀಪಲ್ ವರ್ ಕಿಲ್ಡ್ ಡ್ಯೂ ಟು ಕೊಲ್ಯಾಪ್ಸಿಂಗ್ ಹೌಸಸ್. ಭೂಕಂಪ ಜರುಗಿತು. ಕೊಲ್ಯಾಪ್ಸ್ ಅಂತಂದ್ರೆ ಬಿಲ್ಡಿಂಗ್ಗಳು ಕುಸಿದು ಬೀಳೋದು. ಭೂಕಂಪದಿಂದ ಬಿಲ್ಡಿಂಗ್ಗಳು ಕುಸಿದು ಬಿದ್ದವು. ಇದರಿಂದಾಗಿ ತುಂಬಾ ಜನ ಪ್ರಾಣವನ್ನ ಕಳೆದುಕೊಂಡ್ರು. ಕಿಲ್ಡ್. ನೆಕ್ಸ್ಟ್ ಫ್ರೆಂಡ್ಸ್, ನೆಕ್ಸ್ಟ್ ಏನಿದೆ ನೋಡಿ, 2500 ಇಂಜೂರ್ಡ್ ಅಂತ ಇದೆ. ಇಂಜೂರ್ಡ್ ಅಂತಂದ್ರೆ ಗಾಯಗೊಂಡರು ಅಂತ ಅರ್ಥ ಬರುತ್ತೆ. ದ ಇಂಜೂರ್ಡ್ ವರ್ ಟೇಕನ್ ಟು ನಿಯರ್ ಬೈ ಹಾಸ್ಪಿಟಲ್. ಬಿಲ್ಡಿಂಗ್ ಬಿದ್ದು ಗಾಯಗೊಂಡವರನ್ನ ನಿಯರ್ ಬೈ ಅಂದ್ರೆ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ನೆಕ್ಸ್ಟ್ ಪದ ನೋಡಿ ಏನಿದೆ ಫ್ರೆಂಡ್ಸ್, ಆಸ್. ಆಸ್ ಅಂತಂದ್ರೆ ಎಂದು, ಕಾರಣದಿಂದ ಅನ್ನುವಂತ ಅರ್ಥ ಬರುತ್ತೆ ಕನ್ನಡದಲ್ಲಿ. ಬಿಕಾಸ್ ಅಂತಂದ್ರೆ ವೆನ್ ಅನ್ನುವಂತ ಅರ್ಥನೂ ಕೂಡ ಆಸ್ ಕೊಡುತ್ತೆ. ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋದಾದ್ರೆ ಫ್ರೆಂಡ್ಸ್, ಮೆನಿ ಬಿಲ್ಡಿಂಗ್ಸ್ ಕೊಲ್ಯಾಪ್ಸ್ಡ್ ಆಸ್ ದಿ ಅರ್ಥ್ಕ್ವೇಕ್ ವಾಸ್ ವೆರಿ ಸ್ಟ್ರಾಂಗ್. ಭೂಕಂಪ ತುಂಬಾ ಸ್ಟ್ರಾಂಗ್ ಇದ್ದಿದ್ರಿಂದಾಗಿ, ಆದ ಕಾರಣದಿಂದ, ಭೂಕಂಪ ತುಂಬಾ ಸ್ಟ್ರಾಂಗ್ ಆಗಿತ್ತು, ಆದ ಕಾರಣದಿಂದ ಮೆನಿ ಬಿಲ್ಡಿಂಗ್ಸ್ ಕೊಲ್ಯಾಪ್ಸ್ಡ್, ಅನೇಕ ಕಟ್ಟಡಗಳು ಕುಸಿದು ಬಿದ್ದವು. ನೆಕ್ಸ್ಟ್ ನೋಡೋದಾದ್ರೆ ಫ್ರೆಂಡ್ಸ್, ಸ್ಟ್ರಾಂಗ್ ಅರ್ಥ್ಕ್ವೇಕ್ ಅಂತ ಇದೆ. ಸ್ಟ್ರಾಂಗ್ ಅಂದ್ರೆ ನಿಮ್ಗೆ ಗೊತ್ತು, ತುಂಬಾ ಬಲವಾದ, ಶಕ್ತಿಯುತವಾದ. ಇದೊಂದು ಅಡ್ಜೆಕ್ಟಿವ್. ಆ ಸ್ಟ್ರಾಂಗ್ ಅರ್ಥ್ಕ್ವೇಕ್, ಬಲವಾದಂತಹ ಭೂಕಂಪ, ಶುಕ್ ದ ರೀಜನ್ ಅಂತ ಇದೆ. ಶುಕ್ ಅಂತಂದ್ರೆ ಫ್ರೆಂಡ್ಸ್, ಈಗ ಶೇಕ್ ಅಂತ ಏನಿದೆ, ಶೇಕ್ ಅಂತಂದ್ರೆ ನಡುಗ್ಸೋದು ಬೇರೆಯವರನ್ನ. ಇದರ ಪಾಸ್ಟ್ ಟೆನ್ಸ್ ಬಂದು ಶುಕ್, ಪಾಸ್ಟ್ ಪಾರ್ಟಿಸಿಪಲ್ ಬಂದು ಶೇಕನ್. ಶೇಕ್, ಶುಕ್, ಶೇಕನ್ ಅಂತ ಬರುತ್ತೆ. ಸೊ ಬಲವಾದಂತ ಭೂಕಂಪ, ದ ರೀಜನ್ ಅಂತಂದ್ರೆ ಆ ಭಾಗದ ಪ್ರದೇಶ. ಬಲವಾದ ಭೂಕಂಪ ಪ್ರದೇಶವನ್ನ ನಡುಗಿಸ್ತು ಅಂತ ಹೇಳೋದಕ್ಕೆ ದ ಸ್ಟ್ರಾಂಗ್ ಅರ್ಥ್ಕ್ವೇಕ್ ಶುಕ್ ದ ರೀಜನ್ ಅಂತ ಕರೀತೀವಿ. ನೆಕ್ಸ್ಟ್ ವಾಕ್ಯನ ನೋಡಿ, ಅರ್ತ್ ಕ್ವೇಕ್ ಅಂತಂದ್ರೆ ಭೂಕಂಪ, ಒಂದು ಪ್ರಾಕೃತಿಕ ವಿಕೋಪ. ದ ಅರ್ತ್ ಕ್ವೇಕ್, ಈ ಭೂಕಂಪ ಏನಿದೆ, ಡಿಸ್ಟ್ರಾಯ್ಡ್, ನಾಶ ಮಾಡಿತು, ವಿಲೇಜಸ್ ಇನ್ ಅಫ್ಘಾನಿಸ್ತಾನ್, ಅಫ್ಘಾನಿಸ್ತಾನದಲ್ಲಿನ ಅನೇಕ ಹಳ್ಳಿಗಳನ್ನ ಈ ಭೂಕಂಪ ನಾಶ ಮಾಡಿತು. ಸ್ಟ್ರಾಂಗ್ ಅಂತಂದ್ರೆ ಬಲವಾದ, ಅರ್ತ್ ಕ್ವೇಕ್ ಅಂತಂದ್ರೆ ಭೂಕಂಪ. ನೆಕ್ಸ್ಟ್ ಫ್ರೆಂಡ್ಸ್, ಮಲ್ಟಿಪಲ್ ಆಫ್ಟರ್ ಶಾಕ್ಸ್ ಸ್ಟ್ರೈಕ್ ಅಫ್ಘಾನಿಸ್ತಾನ್ ಅಂತ ಇದೆ. ಮಲ್ಟಿಪಲ್ ಅಂತಂದ್ರೆ ಫ್ರೆಂಡ್ಸ್ ಅನೇಕ, ಹಲವಾರು. ಮಲ್ಟಿಪಲ್ ಆಫ್ಟರ್ ಶಾಕ್ಸ್ ವರ್ ಫೆಲ್ಟ್ ಆಫ್ಟರ್ ದ ಮೇನ್ ಕ್ವೇಕ್ ಅಂತ ಇದೆ. ಅಂದ್ರೆ ಮುಖ್ಯ ಭೂಕಂಪದ ನಂತರ, ಅಂದ್ರೆ ಭೂಕಂಪ ಒಂದು ಸೆಂಟರ್ ಅಲ್ಲಿ ಜರುಗಿದ್ರೆ ಅದರಿಂದ ಅನೇಕ ಕಂಪನಗಳು ಹರಡುತ್ತವೆ. ಈ ಕಂಪನಿಗಳು ಮತ್ತಷ್ಟು ಭೂಕಂಪವನ್ನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸೃಷ್ಟಿ ಮಾಡ್ತವೆ. ಇದು ಮೇನ್ ಕ್ವೇಕ್.
ಇದರಿಂದ ಹೋಗುತ್ತಲ್ಲ, ಇದನ್ನ ಆಫ್ಟರ್ ಶಾಕ್ಸ್ ಅಂತ ಕರೀತಾರೆ. ಮುಖ್ಯ ಭೂಕಂಪದ ನಂತರ ಅನೇಕ ಕಂಪನಗಳನ್ನ ಅನುಭವಿಸ್ತು ಅಫ್ಘಾನಿಸ್ತಾನ. ನೆಕ್ಸ್ಟ್ ಪದ ನೋಡಿ, ಆಫ್ಟರ್ ಶಾಕ್ಸ್ ಅಂತ ಇದೆ. ಆಫ್ಟರ್ ಶಾಕ್ ಅಂತಂದ್ರೆ ಫ್ರೆಂಡ್ಸ್, ಭೂಕಂಪದ ನಂತರ ಉಂಟಾಗ್ತಕ್ಕಂತಹ ಕಂಪನಗಳು. ಸ್ಮಾಲರ್ ಕ್ವೇಕ್ಸ್ ಆಫ್ಟರ್ ದ ಮೇನ್ ವಾಲ್. ಮೇನ್ ಭೂಕಂಪ ಜರುಗಿದ್ಮೇಲೆ ಆ ಭೂಕಂಪದ ಎನರ್ಜಿ ಸುತ್ತಮುತ್ತ ಹರಡುತ್ತೆ. ಈ ಎನರ್ಜಿ ಮತ್ತೆ ಕಂಪನಗಳನ್ನ ಸೃಷ್ಟಿ ಮಾಡುತ್ತೆ. ಇದಕ್ಕೆ ಆಫ್ಟರ್ ಶಾಕ್ಸ್ ಅಂತ ಕರಿತೀವಿ. ಉದಾಹರಣೆ, ಆಫ್ಟರ್ ಶಾಕ್ಸ್ ಕಂಟಿನ್ಯೂಡ್ ಫಾರ್ ಅವರ್ಸ್ ಆಡಿಂಗ್ ಫಿಯರ್. ಈ ಕಂಪನಗಳು ತುಂಬಾ ಗಂಟೆಗಳ ಕಾಲ ಈ ಭೂಕಂಪದ ಕಂಪನಗಳು ಸೃಷ್ಟಿ ಮಾಡ್ತಾನೆ ಇತ್ತು. ಸೊ ಇದು ಭಯವನ್ನ ಜನರಲ್ಲಿ ಹೆಚ್ಚಿಸ್ತು. ನೆಕ್ಸ್ಟ್, ಸ್ಟ್ರೈಕ್ ಅಂತ ಇದೆ ನೋಡಿ. ವೆರಿ ಸ್ಟ್ರಾಂಗ್ ಶೇಕಿಂಗ್ ಅಕಾರ್ಡಿಂಗ್ ಟು ಸ್ಟ್ರೈಕ್ ಅಂತಂದ್ರೆ ಫ್ರೆಂಡ್ಸ್, ಹೊಡೆತ ನೀಡೋದು, ತಾಕಿತು ಅನ್ನುವಂತ ಅರ್ಥ ಬರುತ್ತೆ. ಟು ಹಿಟ್ ಸಡನ್ಲಿ, ಸಡನ್ ಆಗಿ ಹಿಟ್ ಮಾಡೋದಕ್ಕೆ, ಹೊಡೆಯೋದಕ್ಕೆ ಸ್ಟ್ರೈಕ್ ಅಂತ ಕರಿತೀವಿ. ಕ್ವೇಕ್ ಸ್ಟ್ರಕ್, ಸ್ಟ್ರೈಕ್ ಇದ್ರದ್ದು ಪಾಸ್ಟ್ ಟೆನ್ಸ್ ಬಂದು ಸ್ಟ್ರಕ್. ಹೊಡಿ ಸ್ಟ್ರೈಕು, ಹೊಡೆದೆ ಹೊಡೆತ ನೀಡದೆ ಸ್ಟ್ರಕ್ ಅನ್ನುವಂತ ಅರ್ಥ ಬರುತ್ತೆ. ದಿ ಕ್ವೇಕ್ ಸ್ಟ್ರಕ್ ಅಟ್ ಮಿಡ್ ನೈಟ್, ಮಧ್ಯರಾತ್ರಿಯಲ್ಲಿ ಇದು ಜರುಗಿದೆ. ವೆನ್ ಪೀಪಲ್ ವರ್ ಸ್ಲೀಪಿಂಗ್, ಜನ ಯಾವಾಗ ಮಲಗಿದ್ರೋ ಅವಾಗ ಕ್ವೇಕ್ ಭೂಕಂಪ ಸ್ಟ್ರಕ್, ಜನರಿಗೆ, ಜನ ನಿದ್ರಿಸುತ್ತಿದ್ದಾಗ ಮಧ್ಯರಾತ್ರಿ ಭೂಕಂಪದ ಹೊಡೆತ ಅವರಿಗೆ ನೀಡಿದೆ. ನೆಕ್ಸ್ಟ್ ನೋಡಿ, ಮೋರ್ ದೆನ್. ಮೋರ್ ದೆನ್ ಅಂತಂದ್ರೆ ಅಗೇನ್ ಓವರ್ ಅನ್ನುವಂತ ಅರ್ಥ ಬರುತ್ತೆ. ಹೆಚ್ಚು, ಮೇಲು, ಗ್ರೇಟರ್ ದೆನ್ ಅನ್ನುವಂತ ಅರ್ಥ ಬರುತ್ತೆ. ಮೋರ್ ದೆನ್ 1.2 million ಪೀಪಲ್ ವರ್ ಅಫೆಕ್ಟೆಡ್ ಬೈ ದ ಕ್ವೇಕ್. ಅಂದ್ರೆ ಫ್ರೆಂಡ್ಸ್, ಸುಮಾರು 12 ಲಕ್ಷ ಜನ ಈ ಭೂಕಂಪದ ಏಟನ್ನ ತಿಂದಿದ್ದಾರೆ, ಪರಿಣಾಮವನ್ನ ಫೆಲ್ಟ್ ಅನುಭವಿಸಿದ್ದಾರೆ. ನೆಕ್ಸ್ಟ್ ಫ್ರೆಂಡ್ಸ್, 1.2 million ಅಂತಂದ್ರೆ 12 ಲಕ್ಷ. ಫ್ರೆಂಡ್ಸ್, 1 million ಈಕ್ವಲ್ಸ್ ಟು 10 lakh. ಸೊ 10 million 1 crore ಸಮ. ಸೊ 1 million 10 ಲಕ್ಷಕ್ಕೆ ಸಮ. ಲೈಕ್ಲಿ, ಲೈಕ್ಲಿ ಅಂತಂದ್ರೆ ಸಾಧ್ಯತೆ ಇದೆ, ಬಹುಶಃ ಅನ್ನುವಂತ ಅರ್ಥ ಬರುತ್ತೆ. ಪ್ರಾಬಬ್ಲಿ, ಎಕ್ಸ್ಪೆಕ್ಟೆಡ್ ಅನ್ನುವಂತ ಅರ್ಥ ಬರುತ್ತೆ. ಇಟ್ ಈಸ್ ಲೈಕ್ಲಿ ದಟ್, ಸಾಧ್ಯತೆ ಇದೆ ಅದೇನಂತಂದ್ರೆ ದ ನಂಬರ್ ಆಫ್ ಕ್ಯಾಶುಯಾಲಿಟೀಸ್ ವಿಲ್ ರೈಸ್. ಕ್ಯಾಶುಯಾಲಿಟೀಸ್ ಅಂತಂದ್ರೆ ಸಾವುಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ, ಲೈಕ್ಲಿ. ನೆಕ್ಸ್ಟ್ ಫ್ರೆಂಡ್ಸ್, ಫೆಲ್ಟ್ ಅಂತ ಇದೆ. ಫೆಲ್ಟ್ ಅನ್ನೋದು ಫ್ರೆಂಡ್ಸ್ ಫೀಲ್, ಪಾಸ್ಟ್ ಫೀಲ್. ಫೀಲ್ ಅಂತಂದ್ರೆ ಅನುಭವಿಸು, ಅನುಭವಿಸ್ದೆ ಅದಕ್ಕೆ ಫೆಲ್ಟ್ ಅಂತ ಹೇಳ್ತಾರೆ. ಅನುಭವಿಸಿದ್ರು, ಭಾಸವಾಯಿತು, ಜನ ಅನುಭವಿಸಿದ್ರು. ಪೀಪಲ್ ಫೆಲ್ಟ್ ದ ಗ್ರೌಂಡ್ ಶೇಕಿಂಗ್ ಬಿನಿತ್ ಡ್ಯಾಮ್. ಬಿನೀತ್ ಅಂತಂದ್ರೆ ಕೆಳಗಡೆ, ಕಾಲ್ ಕೆಳಗಡೆ. ಜನ ಈ ನೆಲ ಕಂಪಿಸೋದನ್ನ ಅನುಭವಿಸಿದ್ರು. ಫೆಲ್ಟ್ ಅಂತಂದ್ರೆ ಅನುಭವಿಸು. ನೆಕ್ಸ್ಟ್ ಫ್ರೆಂಡ್ಸ್, ಇದು ಅಬ್ಜೆಕ್ಟಿವ್, ವೆರಿ ಸ್ಟ್ರಾಂಗ್. ಯಾವುದು ತುಂಬಾ ತೀವ್ರವಾಗಿತ್ತು, ಅತ್ಯಂತ ಬಲವಾಗಿತ್ತು ಅಂತ ಹೇಳೋದಕ್ಕೆ ಈ ವೆರಿ ಸ್ಟ್ರಾಂಗ್ ಪದದ ಬಳಕೆ ಆಗುತ್ತೆ. ಸೊ ಶೇಕಿಂಗ್ ಏನಿದೆ, ಭೂಕಂಪನದ ಶೇಕಿಂಗ್ ಅದು ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂತ ಈ ಆರ್ಟಿಕಲ್ ಹೇಳ್ತಾರೆ. ಸಮ್ ಏರಿಯಾಸ್ ಫೇಸ್ಡ್ ವೆರಿ ಸ್ಟ್ರಾಂಗ್ ಶೇಕಿಂಗ್ ದಟ್ ಕೊಲ್ಯಾಪ್ಸ್ಡ್ ಎಂಟೈರ್ ವಿಲೇಜಸ್. ಕೆಲವು ಪ್ರದೇಶಗಳಲ್ಲಿ ತುಂಬಾ ತೀವ್ರ ಕಂಪನದಿಂದ ಸಂಪೂರ್ಣ ಹಳ್ಳಿಗಳು ಕುಸಿದುವು. ನೆಕ್ಸ್ಟ್ ಫ್ರೆಂಡ್ಸ್, ಶೇಕಿಂಗ್ ಅಂತ ಇದೆ. ಶೇಕಿಂಗ್ ಅಂತಂದ್ರೆ ಕಂಪನ, ನಡುಕ, ಮೂವ್ಮೆಂಟ್ ಆಫ್ ದ ಗ್ರೌಂಡ್. ಭೂಕಂಪ ಜರುಗಿದಾಗ ಗ್ರೌಂಡ್ ನೆಲ ಹಿಂಗೆ ನಡುಗುತ್ತಲ್ಲ, ಇದಕ್ಕೆ ಶೇಕಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ದ ಶೇಕಿಂಗ್ ಲಾಸ್ಟೆಡ್ ಫಾರ್ ಸೆವೆರಲ್ ಸೆಕೆಂಡ್ಸ್. ಕಂಪನ ಕೆಲ ಕ್ಷಣಗಳ ಕಾಲ ಮುಂದುವರಿಯಿತು. ಭೂಕಂಪ ಜರುಗಿದಾಗ ಫ್ರೆಂಡ್ಸ್ ಅದಕ್ಕೆ ಒಂದು 5-10 ಸೆಕೆಂಡ್ಸ್ ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಭೂಕಂಪ ಜರುಗಿದಾಗ ಅನೇಕ ಸೆಕೆಂಡ್ಗಳ ಕಾಲ ಅದು ಮುಂದುವರಿಯಿತು. ನೆಕ್ಸ್ಟ್ ಫ್ರೆಂಡ್ಸ್, ಅಕಾರ್ಡಿಂಗ್ ಟು ಅಂತ ಇದೆ ನೋಡಿ. ಅಕಾರ್ಡಿಂಗ್ ಟು ಅಂತ ಇದೆ. ಅಕಾರ್ಡಿಂಗ್ ಅಂತಂದ್ರೆ ಪ್ರಕಾರ, ಹೇಳಿಕೆ ಅಂತೆ. ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ ಅಂತ ಕರಿತೀವಿ.
ಅಕಾರ್ಡಿಂಗ್ ಟು ಅಫಿಷಿಯಲ್ಗಳ ಪ್ರಕಾರ, ಅಧಿಕಾರಿಗಳ ಪ್ರಕಾರ, ರೆಸ್ಕ್ಯೂ ಎಫರ್ಟ್ಸ್ ಆರ್ ಸ್ಟಿಲ್ ಗೋಯಿಂಗ್ ಆನ್. ಅಧಿಕಾರಿಗಳ ಪ್ರಕಾರ ರಕ್ಷಣಾ ಕಾರ್ಯ, ರೆಸ್ಕ್ಯೂ ಎಫರ್ಟ್ಸ್ ಇನ್ನೂ ನಡೀತಾ ಇದೆ. ಕಡೆಯದಾಗಿ ಏನಿದೆ ಫ್ರೆಂಡ್ಸ್, US ಜಿಯೋಲಾಜಿಕಲ್ ಸರ್ವೆ. US ಅಂದ್ರೆ ಅಮೆರಿಕ, USGS ಅಂತಂದ್ರೆ ಫ್ರೆಂಡ್ಸ್ ಅಮೆರಿಕದ ಭೂಗರ್ಭ ಸಮೀಕ್ಷಾ ಇಲಾಖೆ. ಈ ಭೂಮಿಯನ್ನ ಅಧ್ಯಯನ ಮಾಡೋದಕ್ಕೆ, ಈ ರೀತಿ ಭೂಕಂಪನಗಳನ್ನ ಅಧ್ಯಯನ ಮಾಡೋದಕ್ಕೆ ಇರತಕ್ಕಂತ ಅಮೆರಿಕದ ಸಂಸ್ಥೆಗೆ US ಜಿಯೋಲಾಜಿಕಲ್ ಸರ್ವೆ ಅಂತ ಕರೀತೀವಿ. US ಜಿಯೋಲಾಜಿಕಲ್ ಸರ್ವೆ ರಿಪೋರ್ಟೆಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ವೇಕ್. ಸೊ ಈ ಸಂಸ್ಥೆ ಭೂಕಂಪ ಎಷ್ಟು ತೀವ್ರವಾಗಿತ್ತು ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿದೆ. ಫ್ರೆಂಡ್ಸ್, ಈ ರೀತಿ ಪ್ರತಿದಿನ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಿಂದ ನೀವೇನಾದ್ರೂ ಕಲ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಾಧ್ಯವಾದ್ರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.